ಹೆಲೋ ಗುಡ್ ಮಾರ್ನಿಂಗ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ನೀ ವ್ಲಾಗ್ ಮಾಡೋದಕ್ಕೆ ಬೆಳಗ್ಗೆಯಿಂದ ಮಾಡಬೇಕು ಅಂದ್ಕೊಂಡೆ, ಬಟ್ ಮಾಡೋದಕ್ಕಾಗಲಿಲ್ಲ. ಬಿಕಾಸ್ ನನ್ನ ಮಗಳು ಮಲಗಿಲ್ಲ, ಎದ್ದಿದ್ಲು. ಆ್ಯಂಡ್ ಇನ್ನೊಂದೇನು ಅಂದರೆ, ಇವಾಗ ಅವಳು ಸ್ವಲ್ಪ ಆಟ ಕಲ್ತ್ಬಿಟ್ಟಿದ್ದಾಳೆ. ಇವತ್ತಿಗೆ ನನ್ನ ಮಗಳಿಗೆ 15 ಡೇಸ್ ಆಯಿತು. ಸೊ ಅವಳು ಹೇಗೆ ಅಂತಂದರೆ, ಮುಂಚೆ ಎಲ್ಲ ಮಲ್ಕೋತಾ ಇದ್ಲು, ಏನು ಎದ್ದೇಳ್ತಾ ಇರಲಿಲ್ಲ, ಏನು ನಂಗೆ ಪ್ರಾಬ್ಲಮೇ ಇರಲಿಲ್ಲ, ಚಿನ್ನ ಥರ ಇದ್ಲು. ಸೊ ಅಂದರೆ ಏನು ಟೆನ್ಷನೇ ಇರಲಿಲ್ಲ ನನಗೆ, ಆರಾಮ್ಸಾಗಿರೋಳು, ಅವಳ ಪಾಡಿಗೋಳು ನಮ್ಮ ಅಮ್ಮನ ಜೊತೆ ಇರ್ತಿದ್ಲು, ನನಗೆ ರಿಸ್ಕೇ ಇಲ್ಲ ಅನ್ನೋ ಥರ. ಸೊ ಎದ್ದಾಗ ಹತ್ತಾಗ ಫೀಡ್ ಮಾಡಿಸ್ತಿದ್ದೆ, ಮತ್ತೆ ಮಲಗಿಸ್ಬಿಡ್ತಾ ಇದ್ದೆ, ಅವಳ ಪಾಡಿಗಳು ಇರ್ತಾಯಿದ್ಲು. ಬಟ್ ಇವಾಗ ಆಟ ಕಲ್ತಿರೋ ಕಾರಣ ಮಲಗಲ್ಲ, ಒಂಥರ ಚಂಡಿ ಮಾಡೋದು ಜಾಸ್ತಿ. ಫೀಡ್ ಮಾಡ್ತಿದ್ದಂಗೆ ಅಳ್ತಾಳೆ, ಒಂಥರ ಸೊ ಎಲ್ಲರಿಗೂ ಫಸ್ಟ್ ಒಂದು 3 ಮಂತು ಮಕ್ಕಳು ಮಲಗಲ್ವಂತೆ, ಚಂಡಿ ಮಾಡ್ತಾರಂತೆ ಜಾಸ್ತಿ. ಬಟ್ ನನ್ನ ಮಗಳು ಚೆನ್ನಾಗೇ ಮಲ್ಕೋತಿದ್ಲು, ತುಂಬ ಖುಷಿ ಆಯ್ತಿತ್ತು ನನಗೆ. ಅಪ್ಪ ಮಾದಪ್ಪ ಚಿನ್ನನೇ ಕೊಟ್ಟಿದೆಯಲ್ಲಪ್ಪ ನನ್ನ ಮಗಳನ್ನ ಅಂತ ನನಗನ್ನಿಸ್ತಿತ್ತು. ಬಟ್ ಇವಾಗ ಹೆಂಗೆ ಅಂದರೆ, ಇವಾಗ ಮಲ್ಕೋತಾಳೆ, ಬಟ್ ನೈಟ್ ಹೊತ್ತು ಮಲಗಲ್ಲ. ಅಂದರೆ ಅಳೋದು ಜಾಸ್ತಿ. ಫೀಡ್ ಮಾಡಿಸಿದ್ರೆ ಮಲ್ಕೋತಾಳೆ, ಬಟ್ ಫೀಡ್ ತಗೊಳ್ಳೋದೇ ಇಲ್ಲ ಅವಳು, ಬರೀ ಅಳೋದು. ಫೀಡ್ ತೊಗೋತಾ ಇದ್ದಂಗೆ ಒಂಥರ ನೆನ್ಸ್ಕೊಂಡು ಅಳೋದು ಜಾಸ್ತಿ ಮಾಡ್ತಾಳೆ. ಸೊ ಅವಾಗ ಏನು ಮಾಡೋದು ಅಂದರೆ, ಅವಳನ್ನ ಎತ್ಕೊಂಡು ವಾಕ್ ಮಾಡಬೇಕು. ಸೊ ಮನೇಲೇ ವಾಕ್ ಮಾಡ್ತೀನಿ, ನೈಟೆಲ್ಲ ವಾಕ್ ಮಾಡಿಸ್ತೀನಿ, ಮತ್ತು ತೊಡೆ ಮೇಲೆ ಮಲಗಿಸ್ಕೊಂಡಾಗೆ ಇರ್ತೀನಿ. ಸೊ ಇನ್ನೇನು ಮಾಡೋದಕ್ಕಾಗುತ್ತೆ, 3 ಮಂತ್ಸ್ವರೆಗೂ ಬೇಬಿ ಹಂಗೆ ಅಲ್ವಾ, ಹಾಗಾಗಿ. ಆ್ಯಂಡ್ ಇನ್ನೊಂದೊಳಗೆ ಮೇ ಬಿ ಹೊಟ್ಟೆ ನೋವು ಥರ ಏನೋ ಇರಬೇಕು. ಸೊ ನಮ್ಮ ಸೈಡೆಲ್ಲ ನಾವು ಎಲೆ ಕಾಯಿಸಿ ಹಚ್ತೀವಿ ಹೊಟ್ಟೆಗೆ. ಅದನ್ನು ನಾನು ಅಭ್ಯಾಸ ಮಾಡಿಲ್ಲ. ಸೊ ಹುಟ್ಟಿದಾಗಲಿಂದ ಒಂದು 2 ಟೈಮ್ ಅಷ್ಟೇ ಹಾಕಿದ್ದು. ಬಟ್ ಇವಾಗ ಅದು ಕಂಪಲ್ಸರಿ ಹಾಕಬೇಕಂತೆ, ಯಾಕಂದರೆ ಮೋಷನಿಗೆ ಸರಿ ಹೋಗುತ್ತೆ ಅಂತ ಹೇಳ್ತಾರೆ. ಅಂದರೆ ವಯಸ್ಸಾದವರೆಲ್ಲ ಅದನ್ನೇ ಮಾಡೋದು, ಅಂದರೆ ಅದೆಲ್ಲ ಶಾಸ್ತ್ರ ಸಂಪ್ರದಾಯ, ಮಕ್ಕಳದು ಬಾಡ್ತನದಲ್ಲೆಲ್ಲ ಅವೆಲ್ಲ ಇರುತ್ತೆ. ಸೊ ಹಾಗಾಗಿ ಇವಾಗ ಎಲೆ ಕಾಯಿಸಿ ಹಚ್ತಾ ಇದ್ದೀನಿ. ಬಟ್ ನನಗೆ ಡಾಕ್ಟರ್ ಹೇಳಿದ್ರು, ನೀರು ಜಾಸ್ತಿ ಕುಡಿದ್ರೆ ಹಾಲು ಕೂಡ ಬರುತ್ತೆ, ಮತ್ತು ಬೇಬಿ ಮೋಷನ್ ಸರಿ ಹೋಗುತ್ತೆ, ನಿಮಗೂ ಕೂಡ ಸರಿ ಹೋಗುತ್ತೆ ಅಂತ ಹೇಳಿ. ಸೊ ನೀರು ಜಾಸ್ತಿ ಕುಡಿಬೇಕು. ಜಾಸ್ತಿ ಕುಡಿತೀನಿ, ಬಟ್ ಅವ್ರು ಹೇಳೋಷ್ಟು ಕುಡಿಯೋಲ್ಲ ನಾನು. ಸೊ 3 ಲೀಟರ್ 4 ಲೀಟರ್ ಆದರೂ ಕುಡಿಬೇಕಂತೆ. ಸೊ 5 ಲೀಟರ್ ಕುಡಿದ್ರೂ ಸರಿ ಅಂತೆ ದಿನಕ್ಕೆ. ಸೊ ಕುಡಿಬೇಕು ಇನ್ಮೇಲೆ. ಕುಡಿತಾ ಇದ್ದೆ ನಾನೇನು ಬೇರೆಯವ್ರ ಥರ ನೀರು ಸ್ವಲ್ಪ ಕುಡಿತಾರಲ್ಲ ಆ ಥರ ಏನು ಕುಡಿತಿರ್ಲಿಲ್ಲ, ಬಟ್ ಸ್ವಲ್ಪ ಕಂಟ್ರೋಲ್ ಮಾಡಿದೆ ಅಷ್ಟೇ, ಅಂದರೆ ಜಾಸ್ತಿ ಕುಡಿತಾ ಇರಲಿಲ್ಲ. ಸೊ ಇವಾಗ ನನ್ನ ಮಗಳು ಮಲಗಿದ್ದಾಳೆ, ಅವಳಿಗೆ ನಾನು ಒಂದಷ್ಟು ಪ್ರಾಡಕ್ಟ್ಗಳನ್ನ ಬುಕ್ ಮಾಡಿದ್ದೆ. ನಾನು ಹೇಳಿದ್ನಲ್ಲ ಬೇಬಿ ಆದಮೇಲೆ ನಾನು ಬುಕ್ ಮಾಡ್ತೀನಿ ಅಂತ ಹೇಳಿ. ಸೊ ಬುಕ್ ಮಾಡಿದ್ದೀನಿ, ಪಾರ್ಸಲ್ ಎಲ್ಲ ಬಂದಿದೆ. ಸೊ ಅದನ್ನು ನೋಡ್ಕೊಂಡು ಬನ್ನಿ. ಆ್ಯಂಡ್ ಯಾರಿಗೆಲ್ಲ ಲಿಂಕ್ ಬೇಕು, ಸೊ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನನಗೆ ಲಿಂಕ್ ಅಂತ ಕೇಳಬೇಡಿ. ನಾನು ವೀಡಿಯೋಸಲ್ಲಿ ಕೆಳಗಡೆ ನೀವು ಕ್ಲಿಕ್ ಮಾಡಿದ್ರೆ ಅಲ್ಲಿ ಏನಂತಿರುತ್ತೆ, ಅಲ್ಲಿ ಮೋರ್ ಅಂತಲೂ ಏನೋ ಇರುತ್ತೆ. ಸೊ ಗೊತ್ತಿಲ್ಲ, ಸರಿಯಾಗಿ ನೆನಪಾಗ್ತಾಯಿಲ್ಲ ನನಗೆ. ಅಲ್ಲಿ ನೀವು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಲಿಂಕ್ ಸಿಗುತ್ತೆ, ಲಿಂಕ್ ಹಾಕಿರ್ತೀನಿ, ಓಕೆನಾ. 2 ಪ್ರಾಡಕ್ಟೂ ತುಂಬಾ ಚೆನ್ನಾಗಿದೆ. ಸೊ ಬನ್ನಿ ತೋರಿಸ್ತಾನೆ ಹೇಳ್ತೀನಿ ಅದು ಪ್ರಾಡಕ್ಟ್ ಹೇಗಿದೆ, ಏನು ಎತ್ತ ಅಂತ ಎಲ್ಲನೂ. ಗೈಸ್ ಇದಂತೂ ಸೀರಿಯಸ್ಲಿ ಚೆನ್ನಾಗಿದೆ. ಆ್ಯಂಡ್ ಪ್ಯಾಕಿಂಗ್ ಆಲ್ಸೋ ವೆರಿ ಗುಡ್ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿ ಪ್ಯಾಕಿಂಗ್ ಮಾಡಿ ಕಳಿಸಿದ್ದಾರೆ. ನೋಡ್ತಾ ಇರ್ಬೋದು ನೀವು, ಅದು ಬಂದು ಗ್ಲೌಸು, ಇದು ಬಂದು ಸಾಕ್ಸು. ಸೊ ಇದೇ ಥರ ಪ್ಯಾಕಿಂಗ್ ಕಳಿಸಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದೆ. ಇದು ಟೋಪಿ, ಆ್ಯಂಡ್ ಇದರಲ್ಲಿ ಸೈಜ್ ವೇರಿಯೇಷನ್ ಇದೆ, ಬಟ್ ಕಲರ್ ಕೂಡ 2 ಪಿಂಕ್ ಬಂದುಬಿಟ್ಟಿದೆ. ಸೊ ಈ ಕಲರ್ ಕೂಡ ಅಷ್ಟೇ, ಕಲರ್ಸ್ ಮಾತ್ರ ಸೀರಿಯಸ್ಲಿ ಚೆನ್ನಾಗೈತೆ, ಎಷ್ಟು ಚೆನ್ನಾಗೈತೆ ಅಂದ್ಬಿಡಿ. ಆ್ಯಂಡ್ ಕ್ಲಾತ್ ಆಲ್ಸೋ ಕಾಟನ್ನು ಚೆನ್ನಾಗಿದೆ. ಸೊ 2 ಪಿಂಕ್ ಕಳಿಸಿದ್ದಾರೆ, ಅದರಲ್ಲಿ ಒಂದು ದೊಡ್ಡ ಸೈಜು, ಇದು ಬ್ಲೂ ಇದೆಯಲ್ಲ ಇದು ಕೂಡ ದೊಡ್ಡ ಸೈಜು, ಮತ್ತು ಆ ಕಡೆ ಪಿಂಕ್ ಇದೆಯಲ್ಲ ಅದು ಕೂಡ ದೊಡ್ಡ ಸೈಜು. ಈ ಪಿಂಕ್ ಬಂದು ಸ್ಮಾಲ್ ಸೈಜು, ಸೊ ಅದು ಬಂದು ಬಿಗ್ ಸೈಜು, ಮತ್ತು ಬ್ಲೂ ಮೇಲಿದೆಯಲ್ಲ ಅದು ಕೂಡ ಸ್ಮಾಲ್ ಸೈಜೇನೆ. ಸೊ ಈಗ ಏನು ಅಂತಂದರೆ ಚಿಕ್ಕ ಸೈಜ್ನ ಹಾಕ್ತಾ ಇದ್ದೀನಿ, ಆಮೇಲೆ ದೊಡ್ಡ ಸೈಜ್ನ ಹಾಕ್ಬೋದು ಅಂತ ಹೇಳಿ. ಸೊ ಇವೆರಡು ಇವಾಗ ಸ್ಮಾಲ್ ಸೈಜು, ಇವೆರಡು ಇವಾಗ ದೊಡ್ಡ ಸೈಜು, ಅದಕ್ಕೆ ಎತ್ತಿ ಇಟ್ಟುಬಿಡ್ತೀನಿ ಇವೆರಡನ್ನ. ಯಾಕಂದರೆ ಈ ನನ್ನ ಮಗಳು ಸಣ್ಣ ಅಲ್ವಾ, ಹಾಗಾಗಿ ಅದನ್ನು ನಾನೇನು ಯೂಸ್ ಮಾಡ್ತಾಯಿಲ್ಲ, ಇವೆರಡನ್ನ ಯೂಸ್ ಮಾಡೋಣ ಅಂತ. ಸೀರಿಯಸ್ಲಿ ತುಂಬ ಚೆನ್ನಾಗಿದೆ. ನೀವ್ಯಾರು ನ್ಯೂ ಮಾಮಿ ಆಗಿದ್ರೆ ಸೊ ಅದನ್ನು ಬುಕ್ ಮಾಡ್ಕೊಳ್ಳಿ, ಖಂಡಿತ ಚೆನ್ನಾಗಿದೆ. ಕಾಟನ್ ಕ್ಲಾತು, ಡಾಕ್ಟರ್ಸ್ ಕೂಡ ಸಜೆಸ್ಟ್ ಮಾಡೋದು ಕಾಟನ್ ಕ್ಲಾತೇ ಹಾಕಿ ಅಂತ. ಸೊ ಎಲ್ಲದರಲ್ಲೂ ಕಾಟನ್ನೇ ಹಾಕಿ ಅಂತ ಹೇಳ್ತಾರೆ ಅವರು, ಹಾಗಾಗಿ. ಸೊ ಇದು ಬಂದು ಮಗುನ ಮಲಗಿಸೋದು, ಅದೇ ಸೊಳ್ಳೆ ಕಚ್ಚುತ್ತಲ್ಲ ಅಂತ ಹೇಳಿ ಸೊಳ್ಳೆ ಪರ್ದ ಥರ ಬಂದಿರುತ್ತಲ್ಲ, ಜಿಪ್ನ ಕ್ಲೋಸ್ ಮಾಡಿ ಮಲಗಿಸೋದು. ಸೊ ಇವಾಗ ತಾನೇ ಜಸ್ಟ್ ಆರ್ಡರ್ ಬಂದಿದೆ, ಅಂದರೆ ನೈಟ್ ಆರ್ಡರ್ ಬಂದಿದ್ದು. ನಾನು ವೆಯ್ಟ್ ಮಾಡ್ತಿದ್ದೆ, ಬಿಕಾಸ್ ಇಲ್ಲಿ ಸೊಳ್ಳೆ ಜಾಸ್ತಿ ಆಗಿಬಿಟ್ಟಿದೆ, ಅಂದರೆ ಅಮ್ಮ ಎಲ್ಲ ರೂಮೆಲ್ಲ ಕ್ಲೀನ್ ಮಾಡಿದ್ರಲ್ಲ ಹಾಗಾಗಿ. ಸೊ ನೋಡಿ ಈ ರೀತಿ ಇದೆ, ಒಂದು ಬೇಬಿನ ಎತ್ಕೊಂಡು ಹೋಗೋದು. ಸೊ ಇದು ಬಂದು ಬೇಬಿನ ಎತ್ಕೊಂಡು ಹೋಗೋದು ಹಾಸ್ಪಿಟಲ್ಗೆ. ಇದು ಬಂದು ಅದೇ ಸೊಳ್ಳೆ ಪರ್ದ ಥರ ಬರುತ್ತಲ್ಲ ಆ ಥರ ಮಲಗಿಸೋದು ಬೇಬಿನ. ಆ್ಯಂಡ್ ಒಂದು ದಿಂಬು ಕೂಡ ಕೊಟ್ಟಿದ್ದಾರೆ, ಬಟ್ ಆ ದಿಂಬು ಹೆವಿ ಗಟ್ಟಿ ಇದೆ ಸೀರಿಯಸ್ಲಿ. ಬಟ್ ಅದನ್ನೇನು ಯೂಸ್ ಮಾಡಲ್ಲ, ಯಾಕಂದರೆ ನಾನು ಆಲ್ರೆಡಿ
ಏನಂತಾರೆ ಸಿಂಬಿ ಥರ ಮಾಡಿಸಿದ್ದೀನಿ. ನನ್ನ ಮಗಳದ್ದು ತಲೆ ಉದ್ದ ಇತ್ತು, ಸೊ ಅದು ಸಿಂಬಿ ಹಾಕಿದ್ಮೇಲೆ ಸರಿ ಹೋಗಿದೆ. ನಿಮ್ಗೆ ಯಾರಿಗಾದ್ರೂ ಬೇಕು ಅಂತ ಹೇಳಿದ್ರೆ ಅಮ್ಮನ ಕೇಳಿಬಿಟ್ಟು ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ, ಓಕೆನಾ. ಸೊ ಇವಾಗ ನೋಡಿ ಕಂಪ್ಲೀಟಾಗಿ ಎಲ್ಲ ಓಪನ್ ಮಾಡಿದ್ದೀನಿ. ಸೊ ಈ ರೀತಿ ಇದೆ. ಇದು ಬೇಬಿನ ಎತ್ಕೊಂಡು ಹೋಗೋದು, ಇದು ಬಂದು ಬೇಬಿನ ಮಲಗಿಸೋದು. ಸೊ ಇದು ಯೂಸ್ಫುಲ್ ಅಂತಲೇ ಹೇಳ್ಬೋದು ನ್ಯೂ ಮಾಮಿಸ್ಗೆ. ಸೊ ಸೊಳ್ಳೆಗಳೇನು ಕಚ್ಚೋದಿಲ್ಲ. ಸೊಳ್ಳೆ ಕಚ್ಚಲ್ಲ ಅಂತ ಅಂದಾಗ ಬೇಬಿ ಸ್ವಲ್ಪ ಜಾಸ್ತಿ ಹೊತ್ತು ನಿದ್ದೆ ಮಾಡುತ್ತೆ, ಸರಿ ಹೋಗುತ್ತೆ ನಮಗೂ ಕೂಡ ಆವಾಗ. ಆ್ಯಂಡ್ ಒಂದು ಯೂರಿನ್ದು ಶೀಟ್ ಕೂಡ ಕೊಟ್ಟಿದ್ದಾರೆ, ಅಂದರೆ ಬೇಬಿ ಯೂರಿನ್ ಮಾಡಿಕೊಂಡ್ರೆ ಅದು ಹಾಸಿಗೆಗೇನು ಆಗಬಾರ್ದು ಅಂತ ಹೇಳಿ. ಸೊ ಇದು ಬಂದು ಕಾಂಬೋ ಸೆಟ್ಟು. ಈ 3ಕ್ಕೆ ಬಂದು ಪ್ರೈಸು ಸೀರಿಯಸ್ಲಿ ಕಮ್ಮಿ, 400 ಸಮಥಿಂಗ್ ಅನಿಸುತ್ತೆ. ಆರಾಮ್ಸಾಗಿ ನಾವು ಬೈ ಮಾಡ್ಬೋದು. ಔಟ್ಸೈಡ್ ಎಲ್ಲ ಒಂದಕ್ಕೆ 300 ಇರುತ್ತೆ. ಆ್ಯಂಡ್ ನಾನು ಹಾಸ್ಪಿಟಲ್ ಹತ್ರ ಕೇಳಿದೆ, ಬಟ್ ನಾನು ಆವಾಗ 300 ಹೇಳಿದ್ರು ಅವರು ಒಂದಕ್ಕೆ. ಸೊ ಅಷ್ಟೊತ್ತಿಗೆ ಆಲ್ರೆಡಿ ನಾನು ಬುಕ್ ಮಾಡಿಬಿಟ್ಟಿದ್ದೆ, ಶಿಪ್ಪಿಡ್ ಆಗಿತ್ತು. ಸೊ ಬಿಡು ಇನ್ನೇನು ಬರುತ್ತಲ್ಲ ಅಂತ ಹೇಳಿ ನಾನು ಸುಮ್ಮನಾದೆ. ಸೀರಿಯಸ್ಲಿ ಚೆನ್ನಾಗಿದೆ. ನಿಮ್ಗೆ ಯಾರಿಗಾದ್ರೂ ಬೇಕು ಅಂದರೆ ಬೈ ಮಾಡ್ಕೊಳ್ಳಿ, ಯೂಸ್ಫುಲ್ ಅಂತಲೇ ಹೇಳ್ಬೋದು ನ್ಯೂ ಮಾಮೀಸ್ಗೆ. ಗೈಸ್ ನೋಡ್ಕೊ ಬಂದ್ರಲ್ಲ, ಸೀರಿಯಸ್ಲಿ ತುಂಬ ಚೆನ್ನಾಗಿದೆ. ನಿಮ್ಗೆ ಯಾರಿಗಾದ್ರೂ ಬೇಕು ಅಂದರೆ ಬೈ ಮಾಡಿ. ಆ್ಯಂಡ್ ಅದು ಬೇಬಿದು ಮಲಗಿಸೋದು ಎತ್ಕೊಂಡು ಹೋಗೋದಿದೆಯಲ್ಲ ನಾ ಹಾಸ್ಪಿಟಲ್ಗೆ, ಅದರಲ್ಲಿ ನಿಜವಾಗ್ಲೂ ಬೇಬಿ ತುಂಬ ಚೆನ್ನಾಗಿ ಮಲ್ಕೊಳ್ಳುತ್ತೆ. ಯಾಕಂದರೆ ಫುಲ್ ಕವರ್ ಆಗಿರುತ್ತಲ್ಲ, ಗಾಳಿ ಬರಲ್ಲ, ಹಾಗಾಗಿ ಚೆನ್ನಾಗಿ ಮಲ್ಕೊಳ್ಳುತ್ತೆ. ಆ್ಯಂಡ್ ನಾನು ಇವತ್ತು ಸ್ಕಾರ್ಫ್ ಏನೂ ಕಟ್ಟಿಲ್ಲ, ಬಟ್ ಹತ್ತಿ ಹಾಕಿದ್ದೀನಿ, ಕಾಣಿಸ್ತಾ ಇದೆಯಾ, ಹತ್ತಿ ಹಾಕಿದ್ದೀನಿ. ಆಮೇಲೆ 15 ಡೇಸ್ಗೆ ಬಾಣ್ತನ ಮುಗ್ದೋಯ್ತಾ ಅಂತ ಏನು ಹೇಳ್ಬೇಡಿ. ಅದು ತಲೆ ಕಟ್ಟೋದು ಎಲ್ಲೋ ಮಿಸ್ ಮಾಡಿಬಿಟ್ಟಿದ್ದೀನಿ, ಅಂದರೆ ಎಲ್ಲೋ ಬಟ್ಟೆ ಸಮೇತ ಹಾಕ್ಬಿಟ್ಟಿದ್ದೀನಿ, ಹಾಗಾಗಿ ಸಿಕ್ಕಿಲ್ಲ. ಹಾಗಾಗಿ ನಾನು ಕಟ್ಟಿಲ್ಲ ಅಷ್ಟೇ. ಬಟ್ ಬೇರೆ ಹುಡುಕ್ಬಿಟ್ಟು ಕಟ್ಟಬೇಕು. ವೇಲು ಗೀಲ್ ಎಲ್ಲ ಇವಾಗ ಎಲ್ಲ ಕ್ಲೀನ್ ಮಾಡಿದ್ವಲ್ಲ, ಸೊ ಎಲ್ಲನೂ ಎಲ್ಲೆಲ್ಲೋ ಸೇರಿಸಿ ಹಾಕ್ಬಿಟ್ಟಿದ್ದೀವಿ, ಹಾಗಾಗಿ ಕಟ್ಟಿಲ್ಲ ಅಷ್ಟೇ. ಇಲ್ಲಾಂದರೆ ನಾನೇನಿಲ್ಲ ಕಟ್ಕೋತೀನಿ. ಆ್ಯಂಡ್ ಜರ್ಕಿನು ಎಲ್ಲನೂ ಕೂಡ ಹಾಕ್ತೀನಿ, ಯಾಕಂದರೆ 15 ಡೇಸ್ಗೆ ಬಾಣ್ತಾರೆ ಏನು ಮುಗ್ದಿಲ್ಲ. ಒಂದು ಕಟ್ನಿಟ್ಟಾಗಾದರೂ ಒಂದು 5 ಮಂತ್ ಆದರೂ ನಾನು ಮಾಡಿಸ್ಕೋತೀನಿ. ಸೊ ಹತ್ತಿ ಹಾಕಿದ್ದೀನಿ, ಕಣ್ಕಪ್ಪು ಕೂಡ ಎಲ್ಲ ಇಟ್ಟಿದ್ದೀನಿ. ಸೊ ನೋಡ್ಕೊ ಬಂದ್ರಲ್ಲ, ಚೆನ್ನಾಗಿದೆ. ನೀವು ಕೂಡ ಬೈ ಮಾಡಿ. ಆ್ಯಂಡ್ ಟೋಪಿಕ್ನು ಕೂಡ ಅಷ್ಟೇ, ಬಟ್ ಅದು ಸ್ವಲ್ಪ ದೊಡ್ಡ ಸೈಜು, ಅದು ಕೂಡ ಚೆನ್ನಾಗಿದೆ. ಕ್ಲಾತ್ ಎಲ್ಲ ನೀವು ಒಂದು 3 ಮಂತ್ ಮೇಲೆ ಅದನ್ನು ಬುಕ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿದೆ. ಆ್ಯಂಡ್ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನೀವು ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಪ್ರತಿಯೊಂದು ವಿಡಿಯೋದು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಲವ್ ಯು ಆಲ್, ಬಾಯ್.